ಸಭಾಪರ್ವದ ಸಂಧಿ 15. ಸೂಚನೆ. ರಾಯ ಪಾಂಡವರರಸಿ ಕಮಲದಳಾಯತಾಕ್ಷಿಯ ಪರಿಭವವ ನೆರೆ ಕಾಯುದುದಲ ವೀರನಾರಾಯಣನ ಸಿರಿನಾಮ. ದ್ರೌಪದಿಗೆ ಮಹಾಕಷ್ಟ ಒದಗಿತ್ತು. ಶ್ರೀಕೃಷ್ಣನ ನಾಮವು ಅವಳನ್ನು ಕಷ್ಟದಿಂದ ಪಾರು ಮಾಡಿತ್ತು. ಕೇಳು ಜನಮೇ ಜಯ ಧರಿತ್ರಿ ಪಾಲ ವಿದುರನ ಮಾತ ಮುರಿದು ನೃಪಾಲನೆಚ್ಚರಿಸಿದನು ಕಣು ಸನ್ನೆಯಲ್ಲಿ ಸೌಬಲನ. ಏಳು ಧರ್ಮಜ ಸೋತೆಲ ನಿನ್ನಾಳು ಕುದುರೆಯ ನಿನ್ನು ಸಾಕುದಯಾಳುವಲ್ಲ ಸುಯೋಧನನು ಧನವಿಲ್ಲ ನಿನಗಿಂದ. ತೆಗೆವೆನೆ ಸಾರಿಗಳ ನಿನ್ನೇನಗೆ ಮೊಗದ ಸಿರಿಸಿದು ಕರಿಯಾಯ್ತುಗುಳುತ್ತಿದೆ ನಿನ್ನನು ಜರಿಂಗಿತ ರೋಷ ಪಾವಕನ. ಸೊಗಸು ಬೀಯದು ರಪಣವಿಲ್ಲದ ಬೆಗಡು ನೋಯದು ಕ್ಷತ್ರ ಧರ್ಮದ ತಗಹು ಸಾಯದು ನಿನಗೇನುತ ಗಹಗಹಿಸಿದನು ಶಕುನಿ. ಎಲವ ಸೌಬಲವಿತ್ತ ವೀಸರಲಳಿದುದೇ ನೀ ನಗುವ ಒಲ್ಲ ಮೊಳಗು ಡಿಳ್ಳವೇ ರಪಣವಿದೆಲ ಬಹಳ ಭಂಡಾರ. ಸುಳಿಸು ಹಾಸಂಗಿಗಳ ಮೋಹರಗೊಳಿಸು ಸಾರಿಯನೊಂದು ರೇಖೆಯ ಬಳಿಯಲೊಂದೇ ಕೋಟಿ ಧನವಂದೆದೊರಿದನು ಭೂಪ. ದುಗುಣ ಕಿಕ್ಕಿದ ನರಸನಾಚೆಗೆ ತೆಗೆದನವ ಮೂರೆಂದು ನಾಲ್ಕಕ್ಕುಕಿದ ನವನಪನೈದ ಕಳೆದನು ಬಹಳವನು ಶಕುನಿ. ತೆಗೆದ ನಿಮ್ಮಡಿಗರಸನವನ ತ್ರಿಗುಣ ಪಂಚಕ ಸಪ್ತನವಮ ಪ್ರಗುಣವೆಂದನು ಶಕುನಿ. ಸೋಲಿಸಿದನು ಮಹೀಪತಿಯ ಎಣಿಸಿದನು ರೇಖೆಗಳ ನಿಮ್ಮೊಡಗಣಿತ ಸಂಖ್ಯಾಸಿದ್ಧ ವಸ್ತುವ ನೆಣಿಸಲರ್ಬುದ ಸಂಖ್ಯೆಯಾಯಿತು ಹಲಗೆಯೊಂದರಲಿ. ಗುಣನಿಧಿಯೇ ಮಗುಳೊಡ್ಡಲಾಪರೆ ಪಣವ ಸಬುದಿಸು ಕೇಳ್ವೆ ನೆನೆ ನೃಪ ಗುಣಶಿರೋಮಣಿ ಧರ್ಮ ಸುತ ನಸುನಗುತ್ತಲಿಂತೆಂದ. ದುರ್ಯೋಧನನು ವಿದುರನ ಮಾತನ್ನು ತಿರಸ್ಕರಿಸಿ ಶಕುನಿಗೆ ಕಣ್ಸನ್ನೆ ಮಾಡಿ ಯುಧಿಷ್ಠಿರನಿಗೆ ಹೀಗೆಂದು ಹೇಳಿದನು. ಧರ್ಮಜ, ನಿನ್ನ ಸೈನ್ಯವೆಲ್ಲವನ್ನೂ ಸೋತೆ. ದುರ್ಯೋಧನನಿಗೆ ದಯೆ ಎಂಬುದಿಲ್ಲ, ನಿನ್ನಲ್ಲಿ ಧನವಿಲ್ಲ ಎಂದನು. ನಿನ್ನ ನಗೆಮೊಗದ ಸೋಂಪು ಸೀದು ಹೋಗಿ ಕಪ್ಪಾಗಿದೆ. ನಿನ್ನ ತಮ್ಮಂದಿರಿಗೆ ಬಂದಿರುವ ರೋಷಾಗ್ನಿಯ ಹೆಚ್ಚಳವೂ ತಗ್ಗಿಲ್ಲ. ಆದರೆ ಸಹಾಯವಿಲ್ಲದೆ ಭಯವೂ ಹೋಗುವುದಿಲ್ಲ. ನಿನಗಾದರೋ ಕ್ಷತ್ರಿಯ ಧರ್ಮದ ಸಂಗವೂ ಬಿಡುವುದಿಲ್ಲ. ಆದ್ದರಿಂದ ಈ ಪಗಡೆಕಾಯಿಗಳನ್ನು ತೆಗೆದಿಡಲೇ ಎಂದು ಶಕುನಿಯು ಗಹಗಹಿಸಿ ಧರ್ಮಜನನ್ನು ಕೇಳಿದನು. ಧರ್ಮಜನು, ಎಲವೋ ಶಕುನಿ, ನನ್ನ ಐಶ್ವರ್ಯ ಇಷ್ಟಕ್ಕೇ ತೀರಿದೆ. ನಮ್ಮ ಅಂತಃಸತ್ವವು ನೀನು ನಕ್ಕ ಮಾತ್ರಕ್ಕೆ ಟೊಳ್ಳಾಗುವುದೇ? ಕಾಯಿ ಹೂಡು, ದಾಳವನ್ನು ಹಾಕು, ಒಂದಾಟಕ್ಕೆ 1 ಕೋಟಿ ಹಣವನ್ನೊಡ್ಡಿದ್ದೇನೆ ಎಂದು ಕೂಗಿದನು. ಯುಧಿಷ್ಠಿರನು 2ರಷ್ಟು ಒಡ್ಡಿದರೆ ದುರ್ಯೋಧನನು 3ರಷ್ಟು, ಯುಧಿಷ್ಠಿರನು 5ರಷ್ಟು ಒಡ್ಡಲು ಶಕುನಿ ಅದನ್ನು ಗೆದ್ದನು. ಹೀಗೆ 2, 3, 4, 5, 7, 9ರಷ್ಟು ಒಡ್ಡಿದರೆ ಶಕುನಿಯು ಯುಧಿಷ್ಠಿರನನ್ನು ಸೋಲಿಸಿದನು. ರೇಖೆಗಳನ್ನು ಎಣಿಸಿ ನೋಡಲು ಒಂದೇ ಆಟಕ್ಕೆ ಅರ್ಬುದ ಧನವನ್ನು ಧರ್ಮಜನು ತೆರಬೇಕಾಯಿತು. ಯುಧಿಷ್ಠಿರ ಇನ್ನೇನಾದರೂ ಒಡ್ಡಲೆ ಹಣವಿದ್ದರೆ ಹೇಳು, ಕೇಳುತ್ತೇನೆ ಎಂದು ಶಕುನಿಯು ಹೇಳಲು ಯುಧಿಷ್ಠಿರನು ನಗುತ್ತಾ ಹೀಗೆಂದನು.